ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಈ ವರ್ಷ 2025 ಇನ್ನೇನು ಎಂಡಿಂಗ್ ಅಲ್ಲಿ ಇದ್ದೀವಿ. 29ನೇ ತಾರೀಕು ಸೊ ಬುಧ ಗ್ರಹರು ಧನುರಾಶಿ ಪ್ರವೇಶ ಆಗ್ತಾ ಇದ್ದಾರೆ. ಗೋಚಾರದ ಲಗ್ನದ ಫಲಗಳನ್ನ ತಗೊಳ್ಳೋಣ ಹೇಗಿದೆ ಅಂತ ಹೇಳಿ. 29 ಡಿಸೆಂಬರ್ 2025ರಿಂದ ನೆಕ್ಸ್ಟ್ ಮಂತ್ ಜಾನ್ವರಿ 17ನೇ ತಾರೀಕು ತನಕ ಸೊ ನಮಗೆ ಬುಧ ಗ್ರಹರು ಧನುರಾಶಿಲೇ ಇರ್ತಾರೆ. ಸೊ ಬನ್ನಿ ಟ್ರಾನ್ಸಿಟ್ ಅಲ್ಲಿ ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮೊದಲು ಬುಧ ಮಹಾದಶ, ಗುರು ಮಹಾದಶ ಅಥವಾ ಶನಿ ಮಹಾದಶ ಅಥವಾ ಕೇತು ಮಹಾದಶ ಈ ದಶಗಳೇನಾದ್ರೂ ನಡೀತಿದ್ರೆ ನೀವು ಸ್ವಲ್ಪ ಅಲರ್ಟ್ ಆಗಿರ್ಲೇಬೇಕು. ಪ್ರತಿಯೊಬ್ರು ಅಲರ್ಟ್ ಆಗಿರ್ಬೇಕು. ಈಗ ಸ್ವಲ್ಪ ಎಕ್ಸ್ಟ್ರಾ ನಾವು ಕೇರಿಂಗ್ ಅಲ್ಲಿ ಇರ್ಬೇಕಾಗುತ್ತೆ. ನೋಡಿ, ಬುಧ ಗ್ರಹರು ಮರ್ಕಿರಿ ಎಲ್ಲಿ ಟ್ರಾನ್ಸಿಟ್ ಆಗ್ತಾ ಇದೆ? ಧನು ರಾಶಿ ಪ್ರವೇಶ ಆಗ್ತಾ ಇದೆ. ಆಲ್ರೆಡಿ ಕೇತು ಇಲ್ಲೇ ಇದ್ದಾರೆ. ಎಲ್ಲಿ? ಸಿಂಹ ರಾಶಿಯಲ್ಲಿ. ರಾಹು ಇಲ್ಲಿದ್ದಾರೆ. ಆಸ್ ಆಫ್ ನೋ ರಾಹುದ್ ಏನ್ ತೊಂದರೆ ಇಲ್ಲ ನಮಗೆ ಈ ಒಂದು ಟ್ರಾನ್ಸಿಟ್ಗೆ. ಇಲ್ಲಿ ಸ್ಯಾಟ್ರನ್ ಮೀನ ರಾಶಿಯಲ್ಲಿ ಇದ್ದಾರೆ. ಜುಪಿಟರು ವಕ್ರಗತಿಯಲ್ಲಿ ಇದ್ದಾರೆ. ಹಾಗೆ ಇಲ್ಲಿ ಆಲ್ರೆಡಿ ಯಾರ್ಯಾರಿದ್ದಾರೆ? ಎಲ್ಲಿ? ಧನುರಾಶಿಯಲ್ಲಿ ಸೂರ್ಯ ಗ್ರಹರಲ್ಲೇ ಇದ್ದಾರೆ ಆಲ್ರೆಡಿ. ಈಗ ಟ್ರಾನ್ಸಿಟ್ ಅಲ್ಲಿ ನಾನು ಮಾತಾಡ್ತಿರೋದು. ಸನ್ ಅಲ್ಲೇ ಇದ್ದಾರೆ, ಮಾರ್ಸ್ ಅಲ್ಲೇ ಇದೆ, ವೀನಸ್ ಅಲ್ಲೇ ಇದೆ. ಬಟ್ ಮಾರ್ಸ್ ಮತ್ತೆ ವೀನಸ್ ಕಂಬಸ್ಟ್ ಆಗಿದ್ದಾರೆ. ಕಂಬಸ್ಟ್ ಮೀನ್ಸ್ ಬರ್ನ್ ಅಂತ ಹೇಳ್ತೀವಲ್ವಾ, ಹಾಗೆ ಇಲ್ಲಿ ವಕ್ರಗತ ಗುರುವಿನ ದೃಷ್ಟಿ ಬಿದ್ರೂ ಸಹ ನಾನು ನಿಮ್ಗೆ ಹೇಳಿದ್ದೀನಿ ಏನಂತ. ಗುರುವಿನ 7ನೇ ದೃಷ್ಟಿ ಕೇವಲ 25% ಮಾತ್ರ. ಅಂದ್ರೆ ಈಗ ನಿಮ್ಮ HODನೋ ಅಥವಾ ಪ್ರಿನ್ಸಿಪಲ್ ಯಾರೋ ಅಲ್ಲಿ ನಿಂತಿದ್ದಾರೆ ಅಷ್ಟೇ. ಅವ್ರು ಬಂದು ಅವ್ರು ನಿಮ್ಮನ್ನ ನೋಡ್ತಾನೂ ಇಲ್ಲ, ಅವ್ರು ನಿಮ್ಮನ್ನ ಕೇರ್ ಮಾಡ್ತಾನೂ ಇಲ್ಲ. ಬಟ್ ಅಲ್ಲಿ HOD ಇದ್ದಾರೆ ಅಂತ ನಮಗ್ ಗೊತ್ತು, ನಾವು ಅಲರ್ಟ್ ಆಗಿದ್ವಿ, ಅದು ಭಯ ಇರುತ್ತೆ ಅಷ್ಟೇನೆ. ಸೊ ನಮ್ಮ HOD ಇದ್ದಾರೆ, ನಾವ್ ಈಗ ಬಂಕ್ ಹಾಕಕ್ಕಾಗಲ್ಲ ಕಾಲೇಜ್ ಅಥವಾ ಕ್ಲಾಸ್ ಅಂತ ಹೇಳಿ. ಆದ್ರೆ ಗುರುವಿನ 159 ಅಥವಾ ಏನ್ ಹೇಳ್ತೀವಿ 59 ಇದೆಯಲ್ಲ, ಇದು 100ಗೆ 100% ದೃಷ್ಟಿ ಕೊಡೋದು. ಸೊ ಹಾಗಾಗಿ ಈಗ ಇಲ್ಲಿ ಗುರುವಿನ ಕೆಲಸ ಕಡಿಮೆ ಇದೆ. ಹಾಗೆ ವಕ್ರಗತಿ ಆದ ತಕ್ಷಣ ಸೊ ದೃಷ್ಟಿ ಚೇಂಜ್ ಆಗಲ್ಲ. ಅದೊಂದು ನೀವು ತಿಳ್ಕೊಳ್ಳಿ. ತುಂಬಾ ಜನ ಕನ್ಫ್ಯೂಷನ್. ತುಂಬಾ ಜನಕ್ಕೆ ಗುರು ವಕ್ರಿ ಇರುತ್ತೆ ಅಥವಾ ಯಾವ್ದೋ ಪ್ಲಾನೆಟ್ ವಕ್ರಿ ಇರುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ ಲಗ್ನದಲ್ಲಿ ವಕ್ರಿ ಇದ್ದಾರೆ ಅಂದಾಗ ಹಿಂದಿನ ಮನೆ 12ನೇ ಮನೆಗೆ ಹೋಗುತ್ತೆ. ಸೊ ಈಗ 12ನೇ ಮನೆಯಿಂದ ದೃಷ್ಟಿ ತಗೋಬೇಕಾ? ಇಲ್ಲ. ಗ್ರಹ ಎಲ್ಲಿ ಕೂತಿರೋದು ಅಲ್ಲಿಂದ ದೃಷ್ಟಿ ತಗೊಳ್ಳಿ. ಸೊ ಗುರುದು ಯಾಕೆ ಹೇಳ್ದೆ ಅಂದ್ರೆ, ತುಂಬಾ ಜನ ಗುರು ನೋಡ್ತಾ ಇದೆ, ಗುರು ನೋಡಿದ್ರೆ ಸೊ 100 ಆನೆ ಬಲೆ ಬಂದ ಹಾಗೆ ಏನು ತೊಂದರೆ ಆಗಲ್ಲ ಅಂತ ಹೇಳ್ತಾರಲ್ಲ, ಎಂತದೂ ಇಲ್ಲ. ಅವ್ರು ಆಲ್ರೆಡಿ ರೆಟ್ರೋ ಇದ್ದಾರೆ. ಸೊ ಅವ್ರು ಕೂತಿರೋ ಪ್ಲೇಸೇ ಅವ್ರಿಗೆ ಕಂಫರ್ಟಬಲ್ ಇಲ್ಲ, ಅವ್ರಿಗೆ ಅನ್ಕಂಫರ್ಟಬಲ್. ಮತ್ತೆ ನಿಮ್ಗೆ ಎಲ್ಲಿ ಪ್ರೊಟೆಕ್ಟ್ ಮಾಡ್ತಾರೆ? ಕ್ಲಿಯರಾ? ಇದು ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ನಾಡಿ ಪ್ರಕಾರ ನಾವು ತಗೋತೀವಿ ಕೇತು 159. ನೋಡಿ ಇಲ್ಲಿ ಕಾಂಬಿನೇಷನ್ ನೋಡಿ. ಹಾಗೆ ಶನಿಯ 10ನೇ ದೃಷ್ಟಿ. ಸೊ ಟೋಟಲಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೀನಿ, ಇದ್ರ ಒಳಗಡೆ ತುಂಬಾ ಅರ್ಥ ಇದೆ. ಆಲ್ರೆಡಿ ರಿಸರ್ಚ್ ಅಲ್ಲಿ ಇರೋರು ಅಥವಾ ಯಾರಾದ್ರೂ ಅಸ್ಟ್ರಾಲಜರ್ಸ್ ನೀವು ನೋಡ್ತಾ ಇದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಜಾನ್ವರಿ 18ನೇ ತಾರೀಕು ತನಕ, ಸೊ 2026 ಜಾನ್ವರಿ 18ನೇ ತಾರೀಕು ತನಕ ಪ್ರತಿಯೊಬ್ಬರ ಲೈಫುಗಳಲ್ಲಿ ಏನೇನ್ ನಡೆಯುತ್ತೆ, ಅದು ಗುಡ್ ಇರ್ಬೋದು, ಬ್ಯಾಡ್ ಇರಬಹುದು, ಕಾರ್ಮಿಕ್ ಕನೆಕ್ಷನ್ಸ್ ಇಂದ ನಡೀತಾ ಇದೆ. ಅಂದ್ರೆ ಸಮಥಿಂಗ್ ಗೋಯಿಂಗ್ ಟು ಬಿ ಎಂಡ್ ಆಗಕ್ಕೇನೆ ಆ ಘಟನೆ ನಡೆಯುತ್ತೆ. ಇದು ಲಗ್ನಗಳ ಪ್ರಕಾರ ನೋಡೋಣ ಯಾರ್ಯಾರಿಗೆ ಹೇಗೆ ನಡೀತಿದೆ ಅಂತ ಹೇಳಿ. ಶನಿ 10ನೇ ದೃಷ್ಟಿ ಕರ್ಮದ ದೃಷ್ಟಿ ಅಥವಾ ಕಾರ್ಮಿಕ್ ಬಿಹೈಂಡ್ ಏನ್ ಪ್ರೀವಿಯಸ್ ಜನ್ಮದಿಂದ ತಗೊಂಡ್ ಬಂದಿರ್ತೀವಲ್ವಾ, ಅದು ಕಾರ್ಮಿಕ್ ಕನೆಕ್ಷನ್ಸ್ ಅಂತ ಹೇಳ್ತೀವಿ. ಹಾಗೆ ಕೇತು ನೋಡಿ, ಕೇತು 159 ಟ್ರಯಾಂಗಲ್ ತಗೊಳ್ಳೋದಾದ್ರೆ ಸೊ ಇಲ್ಲಿ ಯಾರ್ಯಾರು ಕನೆಕ್ಟಿವಿಟಿ ಬಂದಿದ್ದಾರೆ ನೋಡಿ. ಬುಧ ಕೇತು, ಈಗ ಬುಧ ಕೂಡ ಆಡ್ ಆಗ್ತಾ ಇದಾರಲ್ಲ. ಕೇತು ಡಿಗ್ರಿ ಬರುತ್ತಲ್ವಾ, ಕೇತು ಟ್ರಾನ್ಸಿಟ್ ಅಲ್ಲಿ ಈಗ 15 ಅಥವಾ 19 ಡಿಗ್ರಿ ಇದೆ, ಅಲ್ಲಿ ಬುಧ ಬರ್ತಾರಲ್ವಾ, ಆವಾಗ ಅದು ಪ್ರಭಾವ ಬೀರುತ್ತೆ. ಸೊ ಆಲ್ರೆಡಿ ಮಾರ್ಸ್ ಕೇತು ಏನೇನಾಯ್ತು ಅಂತ ಟ್ರಾನ್ಸಿಟ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ. ಶುಕ್ರಕೇತು ಕೂಡ ಆಲ್ರೆಡಿ ನಡೆದಿದೆ, ಹೇಳ್ತೀನಿ. 3 ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಅದಾದ್ಮೇಲೆ ಸೂರ್ಯಕೇತು ಕೂಡ ಸೊ ಕಾಂಬಿನೇಷನ್ ಹೀಗ್ ಬರುತ್ತೆ. ಕ್ಲಿಯರಾ? ಸೊ ಹಾಗಾಗಿ ಅದ್ರ ಜೊತೆಗೆ ಶನಿ ಆಸ್ಪೆಕ್ಟ್ ಬೇರೆ 10ನೇ ದೃಷ್ಟಿ. ಸೊ ಟೋಟಲಿ ಪ್ರತಿಯೊಬ್ಬರಿಗೂ 17ನೇ ತಾರೀಕುವರೆಗೂ ಟೈಮ್ ಚೆನ್ನಾಗಿಲ್ಲ ಅಂತ ನಾ ಹೇಳ್ತೀನಿ. ಓವರ್ ಆಲ್ ಟ್ರಾನ್ಸಿಟ್ ಅಲ್ಲಿ ಅದನ್ನ ಹೊರತುಪಡಿಸಿ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳು ಚೆನ್ನಾಗಿದ್ರೆ ಈ ಬ್ಯಾಡ್ ಟೈಮ್ ಕೂಡ ಗುಡ್ ಟೈಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈಗ ಬನ್ನಿ ಏನೇನ್ ನಡೀತು ಆಲ್ರೆಡಿ ಈ ಟ್ರಾನ್ಸಿಟ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ. ಕುಜಕೇತು ಅಂತ ಹೇಳಿದ್ರೇನೆ ಸೊ ಇದನ್ನ ನಾವು ಆಕ್ಸಿಡೆಂಟ್ ಕಾಂಬಿನೇಷನ್ಸ್, ಕೋರ್ಟ್ ಕೇಸು, ಲಿಟಿಗೇಷನ್ಸ್ ಅಥವಾ ಬಾಡಿ ಪಾರ್ಟ್ಸ್ ಏನಾದ್ರು ಕಟ್ ಆಗೋದು, ಬರ್ನ್ ಆಗೋದು, ಎಲೆಕ್ಟ್ರಿಕ್ ಪ್ರಾಬ್ಲಮ್ಸ್ ಆಗೋದು, ಇದೆಲ್ಲ ಆಯ್ತು ಆಲ್ರೆಡಿ ನೋಡ್ತಿದ್ದೀರಲ್ವಾ ನೀವು. ಹಾಗಾಗಿ ಶುಕ್ರಕೇತು ಅಂತ ಹೇಳಿದ್ರೆ, ಶುಕ್ರ ಇಸ್ ದ ಕಾರಕ ಫಾರ್ ಸ್ಪೌಸ್ ಅಥವಾ ಹೆಣ್ಣು ಅಥವಾ ಹೆಣ್ಣಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಲಕ್ಸುರಿಗೆ ಸಂಬಂಧಪಟ್ಟ ಹಾಗೆ. ಎಷ್ಟೊಂದ್ ಜನ ಈ ಮಂತ್ ಅಲ್ಲಿ ಶುಕ್ರ ಟ್ರಾನ್ಸಿಟ್ ಆದಾಗ ನಾನು ಹೇಳಿದೀನಿ ನೋಡಿ, ಹಿಂದೆ ವಿಡಿಯೋಸ್ ಹೋಗಿ ನೋಡಿ. ಅದೇ ನಿಮ್ ಲಗ್ನ ನೋಡ್ಕೊಂಡು ನೀವು ಎಸ್ಕೇಪ್ ಆಗಿರ್ತೀರಲ್ವಾ. ಸೊ ನಿಮ್ಗೆ ಇನ್ನ ಸಬ್ಜೆಕ್ಟ್ ಎಲ್ಲಿ ತಿಳ್ಕೊಳ್ಳೋ ಅಷ್ಟು ಟೈಮ್ ಇರುತ್ತೆ.
ಸೊ ಎಷ್ಟೊಂದು ಜನ ಹೆಣ್ಣು ಮಕ್ಕಳು ಸುಸೈಡ್ ಮಾಡ್ಕೊಂಡಿದ್ದಾರೆ ಅಥವಾ ಆತ್ಮಹತ್ಯೆ ಅಥವಾ ಈಗ ಏನ್ ನೋಡ್ತಾ ಇದ್ದೀರಲ್ವಾ ದಿನನಿತ್ಯ ನ್ಯೂಸ್ಗಳಲ್ಲಿ ಅದು. ನೆಕ್ಸ್ಟ್ ಮಾರ್ಸ್ ಕಾರಕ ಫಾರ್ ಬಾಯ್ಸ್ ಆಲ್ಸೋ. ಸೊ ಮಾರ್ಸ್ ಕೂಡ ಬಾಯ್ಸ್. ಸೊ ಬಾಯ್ಸ್ ಕೂಡ ತುಂಬಾ ಜನ ಆಕ್ಸಿಡೆಂಟಲ್ ಡೆತ್ ಆಗಿರೋದು, ಬರ್ನ್ ಆಗಿರೋದು. ವೆಹಿಕಲ್ಸ್, ಈ ಲಕ್ಸುರಿ ವೆಹಿಕಲ್ಸ್ ಎಲ್ಲಾನು ಬಂದು ಶುಕ್ರ, ಕುಜ ಮತ್ತೆ ಮೇಜರ್ ಆಗಿ ಇವೆರಡು ಪ್ಲಾನೆಟ್ ಇರುತ್ತೆ. ಯಾರ್ಯಾರು ಈಗ ಟ್ರಾವೆಲ್ಸ್, ಸೀಬರ್ಟ್ ಟ್ರಾವೆಲ್ಸ್ ಏನಾಯ್ತು ಕರ್ನಾಟಕದಲ್ಲಿ, ಮತ್ತೆ ಲಾಸ್ಟ್ ಮಂತ್ ಆಂಧ್ರ ಪ್ರದೇಶದಲ್ಲೂ ಕೂಡ ಬಸ್ ಬರ್ನ್ ಆಯ್ತು, ಅದು ಕೂಡ ಟ್ರಾವೆಲ್ ಬಸ್ಸೇನೆ. ಸೊ ಬ್ಯಾಂಗ್ಳೂರ್ಗೆ ಬರ್ತಾರೆ ಬಸ್ಸು. ಸೊ ಬಸ್ಗೆ ಕಾರಕ ಶುಕ್ರ ಮತ್ತೆ ಕುಜ ಇಬ್ರು ಬರ್ತಾರೆ. ಸೊ ಯಾಕೆ ಅಂತ ಹೇಳಿದ್ರೆ ಇವರಿಬ್ರು ಅದಾದ್ಮೇಲೆ ಶನಿ ಬರೋದು. ಸೊ ಅದಕ್ಕೋಸ್ಕರನೇ ಈಗ ಕೇತು ಕೆಲಸ ಏನು? ಡಿಟ್ಯಾಚ್, ಕಟಿಂಗ್ಸ್, ಬ್ರೇಕ್ಸ್. ಅದರರ್ಥ ಸೊ ಅದು ಆ ಘಟನೆ, ಆ ಇವೆಂಟ್ ನಡಿಲೇಬೇಕು. ಅದನ್ನೇ ಕಾರ್ಮಿಕ್ ಕನೆಕ್ಷನ್. ಸೊ ಹಾಗಾಗಿ ಇಲ್ಲ ಆಲ್ರೆಡಿ ಇಷ್ಟೊಂದು ಕಾಂಬಿನೇಷನ್ ಕಂಜಂಕ್ಷನ್ ನೀವು ನೋಡಿದ್ರಿ. ಸೊ ಶುಕ್ರನಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಜನ ಡಿವೋರ್ಸಸ್ಗೆ ಅಪ್ಲೈ ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿ ಪ್ರಾಬ್ಲಮ್ಸು, ಹಣ. ತುಂಬಾ ಜನಕ್ಕೆ ಶುಕ್ರ ಆಲ್ಸೋ ಕಾರಕ ಫಾರ್ ಸೆಕೆಂಡ್ ಹೌಸ್, ಹಣ ಅಲ್ವಾ. ತುಂಬಾ ಜನಕ್ಕೆ ಹಣ ಸ್ಟಕ್ ಆಗಿದೆ. ಮೇ ಬಿ ಸ್ಯಾಲ್ರೀಸ್ ಬರ್ದೇ ಇರ್ಬೋದು, ಇನ್ಸೆಂಟಿವ್ಸ್ ಅಥವಾ ನಿಮ್ದು ಏನ್ EMIs ಇರುತ್ತೆ. ಇದು ದಶಾಭುಕ್ತಿಗಳು ಕೆಟ್ಟಿರೋರ್ಗೆ ಜಾಸ್ತಿ ಅನುಭವಿಸಿರ್ತಾರೆ. ದಶಾಭುಕ್ತಿ ಚೆನ್ನಾಗಿರೋರ್ಗೆ ಓಕೆ, ಒಂದ್ ವಾರ ಡಿಲೇ ಆಗಿ ಬಂದ್ರು ಏನು ಇಟ್ಸ್ ಓಕೆ ಅಂತ ಅನ್ಕೊಂಡಿರ್ತೀರಾ. ಸೊ ಹಾಗಾಗಿ ನೋಡ್ಕೊಳ್ಳಿ. ಇನ್ನ ಸೂರ್ಯಕೇತು, ತುಂಬಾ ಜನ ತಂದೆಂದ್ರಿಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ತಾ ಇದೆ, ಗೌರ್ಮೆಂಟ್ ಇಂದ ತೊಂದರೆ ಆಗ್ತಾ ಇದೆ. ಸೊ ಈಗ ಏನ್ ನೋಡ್ತಿದ್ದೀರಲ್ಲ ಇದೆಲ್ಲ ಕಾಂಬಿನೇಷನ್. ಸೊ ಈಗ ಪ್ಲಾನೆಟ್ಸ್ ಫಸ್ಟ್ ಯಾರು ಮೂವ್ ಆಗ್ತಾರೆ? ನೆಕ್ಸ್ಟ್ ಮಂತ್ 14ನೇ ತಾರೀಕು ಸೂರ್ಯ ಮೂವ್ ಆಗ್ತಾರೆ, ಆಗ ರಿಲೀಫ್ ಆಗ್ತಾರೆ. ಶನಿಯಿಂದನೂ ರಿಲೀಫು ಮತ್ತೆ ಕೇತುಯಿಂದ ರಿಲೀಫು. ಅದಾದ್ಮೇಲೆ ಬುಧ ಗ್ರಹರು 17ನೇ ತಾರೀಕು ಇವ್ರು ಮೂವ್ ಆಗ್ತಾರೆ. ಅದಾದ್ಮೇಲೆ ಶುಕ್ರ ಗ್ರಹರು, ಅದಾದ ನಂತರ ಕುಜ ಗ್ರಹರು. ಟೋಟಲಿ ಇವರು ಎಲ್ಲರೂ ಮೂವ್ ಆಗೋವರೆಗೂ ಫೈರಿ ಸೈನ್. ಇದ್ಯಾವ್ದಿದು ಫೈರಿ ಸೈನ್? ಧನು ರಾಶಿ ಇದೆಯಲ್ಲ, ಇದು ಅಗ್ನಿ ತತ್ವದ ರಾಶಿ. ಅಗ್ನಿಯ ಅವಘಡಗಳು ಹೆಚ್ಚಾಗುತ್ತೆ. ಅದು ಗೋಚಾರದಲ್ಲಾಗಿರಬಹುದು, ನಮ್ಮ ಪರ್ಸನಲ್ ಲೈಫ್ಗಳಲ್ಲಾಗಿರಬಹುದು. ಸೊ ಬೆಟರ್ ಹೋಲ್ಡ್ ಮಾಡಿ, ಅಥವಾ ಡಿಸಿಷನ್ ಹೇಗ್ ತಗೋಬೇಕು ಚಾರ್ಟ್ ಚೆಕ್ ಮಾಡಿಸ್ಕೊಂಡು ನೀವು ದೊಡ್ಡ ಮಟ್ಟದ ಡಿಸಿಷನ್ ತಗೊಳ್ಳಿ. ಲ್ಯಾಂಡ್ಗೆ ಕಾರಕ ಬಂದು ಕುಜ. ತುಂಬಾ ಜನದು ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿರುತ್ತೆ, ಅಥವಾ ಲ್ಯಾಂಡ್ ಏನ್ ಅಡ್ವಾನ್ಸ್ ಮಾಡಿಟ್ಟಿದ್ರೆ ಅದು ಪ್ರಾಬ್ಲಮ್ಸ್ ಆಗಿರುತ್ತೆ. ಯಾಕಂದ್ರೆ ಬುಧಕೇತು. ಯಾಕೆ ಬುಧಕೇತು ಆಲ್ರೆಡಿ ಈಗ ಬುಧಕೇತು ಆಕ್ಟಿವೇಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಯಾಕಂದ್ರೆ ಸ್ಕಾರ್ಪಿಯೋ ಬುಧ ಅಲ್ವಾ, ಹಿಡನ್ ಆಗಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆಸೋದು, ಅತಿ ಆಸೆ ಅಥವಾ ಪೇಪರ್ ಯಾರ್ದೋ ಹೆಸರಲ್ಲಿ ಇರುತ್ತೆ. ಕೆಲವೊಂದು ಗೋಮಾಳ ಪ್ಲೇಸಸ್ಗಳನ್ನೆಲ್ಲಾನು ಫೇಕ್ ಆಗಿ ಕ್ರಿಯೇಟ್ ಮಾಡಿ ಡಾಕ್ಯುಮೆಂಟ್ಸ್ ಸೊ ಸೇಲ್ ಮಾಡೋದು. ಬಿ ಕೇರ್ಫುಲ್, ಇದೆಲ್ಲ ಆಲ್ರೆಡಿ ನಡೆದಿರುತ್ತೆ. ಸೊ ಅದಕ್ಕೋಸ್ಕರ ಈಗ ನಾನು ಬುಧ ಗ್ರಹ ಟ್ರಾನ್ಸಿಟೇ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ನಿಮ್ಗೆ. ಆದ್ರೆ ಏನೇನ್ ನಡೀತು, ಯಾಕೆ ನಡೀತು, ನೀವು ಇನ್ಮೇಲೆ ಹೇಗೆ ಅಲರ್ಟ್ ಆಗಿರ್ಬೇಕು ಫ್ಯೂಚರ್ ಅಲ್ಲೂ ಕೂಡ. ಎಲ್ಲಿ ಗೊತ್ತಾ, ಇಲ್ಲಿ ನೆಕ್ಸ್ಟ್ ಎಲ್ಲಾ ಪ್ಲಾನೆಟ್ಸ್ ರಾಹು ಜೊತೆ ಬರ್ತಾವಲ್ಲ, ಕೇತು ನೋಡುತ್ತೆ, ಅವಾಗ ಹಾಕೊಂಡ್ ರುಬ್ಬುತ್ತೆ. ಬಟ್ ಪುಣ್ಯಕ್ಕೆ ಆ ಟೈಮ್ಗೆ ಗುರುಗ್ರಹರದು 100% ದೃಷ್ಟಿ ಇರೋದ್ರಿಂದ ಇಟ್ ವಿಲ್ ಪ್ರೊಟೆಕ್ಟ್ ಅಸ್ ಪ್ರತಿಯೊಬ್ಬರಿಗೂ. ಸೊ ಹಾಗೆ ತುಂಬಾ ಜನದು ಶುಕ್ರಕೇತು ಇರೋದ್ರಿಂದ ಮಾತುಕತೆ ಸ್ಟಾಪ್ ಆಗಿರುತ್ತೆ. ಮದುವೆಗೆ ಸಂಬಂಧಪಟ್ಟ ಹಾಗೆ ಏನು ಗಂಡು ನೋಡೋಕೆ ಇಂಟ್ರೆಸ್ಟೇ ಇರೋದಿಲ್ಲ. ಸೊ ಇವೆಲ್ಲವೂ ನಡೆದಿರುತ್ತೆ. ಸೊ ನಡೆಯುತ್ತೆ, ಟ್ರಾನ್ಸಿಟ್ ಅಲ್ವಾ, ನಡಿಲೇಬೇಕು, ಯಾರಿಗೂ ವೆಯ್ಟ್ ಮಾಡಲ್ಲ. ಈಗ ಇದನ್ನೆಲ್ಲ ಹೊರತುಪಡಿಸಿ ಜಾನ್ವರಿ 18ನೇ ತಾರೀಕುವರೆಗೂ ಒಂದು ಸ್ಪೆಷಲ್ ಆಗಿ ಒಂದಷ್ಟು ಲಗ್ನಗಳನ್ನ ಸ್ಪೆಸಿಫಿಕ್ ಮಾಡ್ತೀನಿ, ನೀವುಗಳು ಅಲರ್ಟ್ ಆಗಿ ಇರ್ಲೇಬೇಕು. ಯಾರ್ಯಾರು? ನಂಬರ್ 1 ಮಕರ. ಸೊ ಮಕರ ಲಗ್ನ ಅಥವಾ ರಾಶಿ ಇಬ್ರು ತಗೊಳ್ಳಿ. ಲಗ್ನ ಬಾಡಿಗೆ ಸಂಬಂಧಪಟ್ಟಿದ್ದು, ಮನಸ್ಸಿಗೆ ಮಕರ. ಸೊ ಮಕರ ರಾಶಿ ಅಥವಾ ಲಗ್ನದವ್ರಿಗೆ ಜಾನ್ವರಿ 18ವರೆಗೂ ತುಂಬಾ ಬ್ಯಾಡ್ ಟೈಮ್ ಇದೆ. ತುಂಬಾ ಬ್ಯಾಡ್ ಮೀನ್ಸ್ ತುಂಬಾ ಬ್ಯಾಡ್. ಆಮೇಲೆ ನೀವು 2026 ನಾನು 1ನೇ ತಾರೀಕಲ್ಲಿ ಹುಟ್ಟಿದೀನಿ, ಈ ಅರ್ಧಂಬರ್ಧಂ ನಾಲೆಡ್ಜ್ಗೆಲ್ಲ ಫುಲ್ ಸ್ಟಾಪ್ ಇಟ್ಟು ರಿಯಾಲಿಟಿಗೆ ಬನ್ನಿ. ಕ್ಲಿಯರಾ? ಸೊ ಹಾಗಾಗಿ ನೆಕ್ಸ್ಟ್ ಬಂದು ಋಷಭದವ್ರಿಗೆ ನಿಮ್ಗೂ ಕೂಡ ತುಂಬಾನೇ 8 ಹೌಸ್ ಹೆವಿ ಲೋಡ್ ಆಗಿರೋದ್ರಿಂದ ನಿಮ್ಗೆ ಫೇವರಬಲ್ ಇಲ್ಲ. ನೆಕ್ಸ್ಟ್ ಕರ್ಕಾಟಕದವರೆಗೂ ಕೂಡ ತುಂಬಾನೇ ಪ್ರಾಬ್ಲಮ್. ತಂದೆ ಆರೋಗ್ಯದಲ್ಲಿ ಸಮಸ್ಯೆ, ಅಥವಾ ಲೋನ್ಸ್ಗಳಾಗ್ತಾ ಇಲ್ಲ, ಲೋನ್ ಸ್ಯಾಂಕ್ಷನ್ ಆಗ್ತಿಲ್ಲ, ಹೆಲ್ತ್ ಇಶ್ಯೂಸು, ಲಾಸು, ಇರಿಟೇಷನ್ನು, ಫ್ರಸ್ಟ್ರೇಷನ್ನು, ಸ್ಟೊಮಕ್ ರಿಲೇಟೆಡ್ ಇಶ್ಯೂಸು. ಸೊ ಈ ತರ ಆಲ್ರೆಡಿ ತುಂಬಾನೇ ಪ್ರಾಬ್ಲಮ್, ಲಿಟಿಗೇಷನ್ಸ್, ಅನ್ವಾಂಟೆಡ್ ರಿಸ್ಕ್ಸ್. ಸೊ ದಟ್ ಹ್ಯಾಪಿನೆಸ್ ಆಲ್ರೆಡಿ ಹೋಗಿದೆ. 8th ಹೌಸ್ ಅಲ್ಲಿ ಬೇರೆ ರಾಹು ಇರೋದ್ರಿಂದ ಹೆಲ್ತ್ ಹೋಗಿರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಸಿಂಹದವರು ನಿಮಗೂ ಕೂಡ ಅಷ್ಟು ಆಲ್ರೆಡಿ ಅಷ್ಟಮ ಸಾಡೆ ಸಾತಿ ನಡೀತಿದೆ. ಸೊ ನಿಮ್ಗೆ ಟೋಟಲಿ 4 ಲಗ್ನಗಳು ಅಥವಾ 4 ರಾಶಿಗಳಿಗೆ ಖಂಡಿತ ತುಂಬಾ ಬ್ಯಾಡ್ ಟೈಮ್ ಇದೆ. ಆದ್ರೆ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಏನಾದ್ರು ಟೈಮ್ ಚೆನ್ನಾಗಿದ್ರೆ ಇಲ್ಲಿ ನೀವು ಬಚಾವ್ ಆಗ್ತೀರಾ. ಇಲ್ಲ ಅಂದಾಗನೇ ತುಂಬಾನೇ ಪೇಯ್ನು, ತುಂಬಾನೇ ಸಾಲಗಳು ಮಾಡ್ಕೊಳ್ಳೋದು, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಯಾರಿಗೆ ಗೈಡ್ ಮಾಡ್ಬೇಕು, ಗೈಡೆನ್ಸ್ ತಗೋಬೇಕು, ಏನೂ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನೀವು ಇವರು ಯಾರು ಈಗ ನಾನು ಸ್ಪೆಸಿಫಿಕ್ ಮೆನ್ಷನ್ ಮಾಡಿದ್ದೀನಲ್ಲ, ನೀವುಗಳು ಅಲರ್ಟ್ ಆಗಿರ್ಲೇಬೇಕು. ಈಗ ಬುಧ ಗ್ರಹ ಟ್ರಾನ್ಸಿಟ್ ಆಗ್ತಾ ಇರೋದ್ರಿಂದ ಬುಧ ಎಲ್ಲಿ ಕೂತ್ಕೋತಾ ಇದ್ದಾರೆ? ಧನು ರಾಶಿಲಿ ಕೂತ್ಕೋತಾ ಇದ್ದಾರೆ. ಡೆಸ್ಪಾಸಿಟರ್ ಆಲ್ರೆಡಿ ಇನ್ ರೆಟ್ರೋಗ್ರೇಡ್ ಮೋಷನ್. ಸೊ ಹಾಗಾಗಿ
ನಿಮ್ಮ ಜನ್ಮ ಜಾತಕದಲ್ಲೇನಾದ್ರೂ ಇಲ್ಲಿ ರಾಹು ಇದ್ರೆ ನೀವುಗಳು ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಯಾರು ಧನುರಾಶಿಯಲ್ಲಿ ರಾಹು, ಧನುರಾಶಿಯಲ್ಲಿ ಕೇತು ಇರೋರು ಜನ್ಮ ಜಾತಕದಲ್ಲಿ ಅಲರ್ಟ್ ಆಗಿರಿ. ಸೊ ಈಗ ನಾವು ಟ್ರಾನ್ಸಿಟ್ಗೆ ಹೋಗೋಣ. ಬುಧ ಗ್ರಹದು ಏನು ಟ್ರಾನ್ಸಿಟ್ ಫಲಗಳು ಕೊಡುತ್ತೆ ಅಂತ ಹೇಳಿ ಲಗ್ನಗಳ ಪ್ರಕಾರ ಹೋಗೋಣ. ಆದ್ರೂ 4 ಲಗ್ನ 18ನೇ ತಾರೀಕುವರೆಗೂ ಟೈಮ್ ಚೆನ್ನಾಗಿಲ್ಲ. ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ. ವೆಹಿಕಲ್ಸ್ ಓಡಿಸೋವಾಗಾಗಿರಬಹುದು, ಈ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಆಗಿರಬಹುದು, ಅಥವಾ ನಾರ್ಮಲ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಅಲ್ಲಿ ಇರೋರಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಎಜುಕೇಶನ್ ಡಿಪಾರ್ಟ್ಮೆಂಟ್, ಲಾ ಡಿಪಾರ್ಟ್ಮೆಂಟ್, ಧನುರ್ಮನೆ, ನ್ಯಾಯದ ಮನೆ, ಧರ್ಮದ ಮನೆ, ಕರ್ಮದ ಮನೆ. ಸೊ ಹಾಗಾಗಿ ಅಲ್ಲಿ ಕರ್ಮಾಧಿಪತಿ ನೋಡ್ತಿದ್ದಾನೆ, ಇಲ್ಲಿ ಧರ್ಮದ ಮನೇನ ಯಾರು ಹೇಗ್ ಬಿಹೇವ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಅವನು ಫಲನ ಕೊಡ್ತಾನೆ. ಸೊ ಹಾಗಾಗಿ ಮತ್ತೆ ಹೈಯರ್ ಲೈಕ್ ಇನ್ಸ್ಟಿಟ್ಯೂಷನ್ಸ್ ಏನೇ ಬರುತ್ತೆ, ಡಾಕ್ಟರ್ ಕೋರ್ಸಸ್ಗಳಾಗಿರಬಹುದು, ಈ ತರ ಏನಾದ್ರು ಇಲ್ಲಿಗಲಿ ತುಂಬಾ ತಗೋತಾ ಇದ್ರೆ ಲಾಕ್ ಆಗ್ತೀರಾ. ಅಂಡ್ ನಿಮ್ಗೆ ಯುಗಾದಿ ಪ್ರಿಡಿಕ್ಷನ್ಸ್ ಅಥವಾ 2026 ಪ್ರಿಡಿಕ್ಷನ್ ನಾನು ಲಗ್ನ ಪ್ರಕಾರ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದನ್ನ 5 ನಿಮಿಷಕ್ಕೆಲ್ಲ ಎಕ್ಸ್ಪ್ಲೈನ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಖಂಡಿತ. ನಾನಂತೂ ಟ್ರಾನ್ಸಿಟ್ನೇ ನಿಮ್ಗೆ 1/2 ಅವರ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಅಂತದ್ರಲ್ಲಿ ವರ್ಷ ಭವಿಷ್ಯನ 5 ನಿಮಿಷಕ್ಕೆಲ್ಲ ಇಲ್ಲಿ ಗ್ರಹ ಇದೆ ಆ ಥರ ನಾನು ಎಕ್ಸ್ಪ್ಲೈನ್ ಮಾಡೋದು ಇಲ್ಲ. ಐ ಆಮ್ ನಾಟ್ ಹ್ಯಾಪಿ, ಅಥವಾ ನನಗೆ ಕಂಫರ್ಟಬಲ್ ಇರೋದೇ ಇಲ್ಲ ಆ ಥರ ಅರ್ಧಂಬರ್ಧ ನಾಲೆಜ್ ಕೊಡೋಕ್ಕೆ. ಅದು ನೆಕ್ಸ್ಟ್ ಬರುತ್ತೆ. ಸೊ ಈಗ ಲಗ್ನಗಳ ಪ್ರಕಾರ ನೋಡೋಣ. ಮೊದಲನೇದಾಗಿ ಮೇಷಲಗ್ನ. ಮೇಷಲಗ್ನಕ್ಕೆ 9ನೇ ಮನೆ ಹೆವಿ ಲೋಡ್ ಆಗಿದೆ. ಹಾಗೆ 9ನೇ ಮನೆ ಬುಧ ಕೂಡ ಟ್ರಾನ್ಸಿಟ್ ಆಗ್ತಿದ್ದಾರೆ. ಬಟ್ ಅಲ್ಲಿ ಕೇತು ಕೂಡ ನೋಡ್ತಾ ಇದೆ. ಲಾಂಗ್ ಟರ್ಮ್ ಲೋನ್ಸ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ಲಾಂಗ್ ಟರ್ಮ್ ಟ್ರಾವೆಲಿಂಗ್ಸ್ ಆಗಿರ್ಬೋದು, ಹೊರಗಡೆ ದೇಶಕ್ಕೆ ಹೋಗಿ ಸೆಟ್ ಆಗೋದಾಗಿರಬಹುದು. ಸೊ ಇವೆಲ್ಲವೂ ಕೂಡ ಸ್ವಲ್ಪ ನೀವು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಡಿಸಿಷನ್ ತಗೊಳ್ಳಿ. ಹಾಗೆ 6th ಲಾರ್ಡ್ ಕೂಡ 9th ಹೌಸ್ ಅಲ್ಲಿ ಇರೋದ್ರಿಂದ ಕೆಲಸದ ವಿಚಾರವಾಗಿ ತುಂಬಾ ಓಡಾಟ, ಸುತ್ತಾಟ, ಎಕ್ಸ್ಚೇಂಜ್ ಆಗೋದು, ಅಥವಾ ಪ್ಲೇಸ್ ಚೇಂಜ್ ಆಗೋದು, ಟೈಮಿಂಗ್ಸ್ ಚೇಂಜ್ ಆಗೋದು, ಶಿಫ್ಟ್ ಚೇಂಜ್ ಆಗೋದು, ಸೊ ಇವೆಲ್ಲ ನಡೀತಾ ಇದೆ. ಬಟ್ ಆದ್ರೆ ಡೆಸ್ಪಾಸಿಟರ್ 3rd ಹೌಸ್ ಅಲ್ಲಿ ಅಷ್ಟು ಫೇವರಬಲ್ ಇಲ್ಲ. ನಿಮ್ಗೆ ನಾನು 50-50 ಕೊಡ್ತೀನಿ. ಮೇಷದವರೆಗೆ ಬುಧನ ಟ್ರಾನ್ಸಿಟ್ ಅಷ್ಟು ಗುಡ್ ಇಲ್ಲ ಈ ಪೀರಿಯಡ್ ಅಲ್ಲಿ. ಲಿಟ್ಲ್ ಬಿಟ್ ಕೇರ್ಫುಲ್. ಸಿಗ್ನೇಚರ್ ಹಾಕೋ ಮುನ್ನ ಕೇರ್ಫುಲ್. ಟ್ರಾನ್ಸಾಕ್ಷನ್ಸ್, RTGS ಏನೇನ್ ಮಾಡೋವಾಗ ಬ್ಯಾಂಕ್, ಆಲ್ ಕೈಂಡ್ ಆಫ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಬಿ ಕೇರ್ಫುಲ್. ಸೊ ಇಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಪೇಪರ್ ವರ್ಕ್ ರಿಲೇಟೆಡ್ ತುಂಬಾ ಎಚ್ಚರಿಕೆಯಿಂದ ಇರಿ. ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಗೌರ್ಮೆಂಟ್ ಜಾಬ್ ಅಂತ ನಾನು ಹೇಳ್ತಾ ಇಲ್ಲ, ಪ್ರೈವೇಟ್ ಅಥವಾ ನೀವೇನು ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಿದ್ದೀರಾ ಇದ್ರ ಕಡೆ ಗಮನ ಕೊಟ್ಕೊಳ್ಳಿ. ನೆಕ್ಸ್ಟ್ ಋಷಭ. ಆಲ್ರೆಡಿ ಹೇಳಿದ್ದೀನಿ, ನಾನು ಡೆಫಿನೆಟ್ಲಿ 2 ಮತ್ತು 5ನೇ ಮನೆ ಅಧಿಪತಿ 8ರಲ್ಲಿ ಕೂತಿರೋದ್ರಿಂದ ನಿಮ್ದು ಫಂಡ್ ಸ್ಟಕ್ ಆಗುತ್ತೆ. 2nd ಹೌಸ್ ಜುಪಿಟರ್ ಬೇರೆ ರೆಟ್ರೋಗ್ರೇಡ್ ಇರೋದ್ರಿಂದ ಮಾತು, ಸೊ ನಿಮ್ಗೆ ಹಿಂದೆ ಯಾರೋ ಪ್ರಾಮಿಸಸ್ ಮಾಡಿರ್ತಾರಲ್ವಾ, ಈ ಡೇಟ್ ಕೊಟ್ಬಿಡ್ತೀನಿ, ಈ ಡೇಟ್ ಟ್ರಾನ್ಸ್ಫರ್ ಮಾಡ್ಬಿಡಿ, ಅದೆಲ್ಲ ಸುಳ್ಳು. ಸೊ ಟೈಮ್ ಫೇವರಬಲ್ ಇಲ್ಲ, ತೋರಿಸ್ತಾ ಇಲ್ಲ. ಹಾಗೆ ನಿಮ್ಮ ಮೊದಲನೇ ಮಗುವಿಗೆ ಅವ್ರಿಗೆ ಮದುವೆ ಆಗಿದ್ರು ಅವ್ರ ಮದುವೆ ಲೈಫ್ ಅಥವಾ ಅವ್ರಲ್ಲಿ ಪ್ರಾಬ್ಲಮ್ ತೋರಿಸ್ತಾ ಇದೆ. ಸೊ ಹಾಗಾಗಿ ಬಿ ಕೇರ್ಫುಲ್, ಅಷ್ಟು ಫೇವರಬಲ್ ಇಲ್ಲ. ಅದಾದ ನಂತರ ಸಡನ್ ಆಗಿ ಒಂದ್ ಸ್ವಲ್ಪ ಕೆಟ್ಟ ಹೆಸರು ತೋರಿಸ್ತಾ ಇದೆ. ಬುಧ ಕೇತು ಜಾತಕದಲ್ಲಿ ಇರೋರ್ಗೆ ಬುಧ ದಶ ಅಥವಾ ಕೇತು ಅಂತರ್ದಶಗಳು ನಡೆಯುವಾಗ ಕೆಟ್ಟ ಹೆಸರು, ಅಂದ್ರೆ ನೀವು ಒಳ್ಳೇದೇ ಮಾಡಿರ್ತೀರಾ, ಬಟ್ ಕರ್ಮ ಅದೇ ಹೇಳ್ತೀನಲ್ವಾ, ಟೈಮ್ ಬ್ಯಾಡ್ ಇದ್ದವಾಗ ನೀವು ಒಳ್ಳೇದೇ ಮಾಡಿದ್ರೆ. ಸೊ ಹಾಗಾಗಿ ಸೊ ಹಾಗಾಗಿ ಇದು ಅಷ್ಟು ಫೇವರಬಲ್ ಇಲ್ಲ, ನೋಡ್ಕೊಳ್ಳಿ. ಕ್ಲಿಯರಾ? ನೆಕ್ಸ್ಟ್ ಸಾರಿ, ಮಿಥುನ ಲಗ್ನಕ್ಕೆ ಬರೋಣ. ಹೆವಿ 4 ಗ್ರಹಗಳು 7ನೇ ಮನೇಲಿ ಕೂತಾಗ ಲಗ್ನ ನೋಡ್ತಾ ಇರುತ್ತೆ. ಓವರ್ ಕಾನ್ಫಿಡೆಂಟು, ನನ್ಗೆಲ್ಲರೂ ಗೊತ್ತು, ನನಗೆ ಪೊಲಿಟಿಷಿಯನ್ ಗೊತ್ತು, ನನಗೆ CM ಗೊತ್ತು, PM ಗೊತ್ತು, ಕೊನೆಗೆ ನಿಮ್ ಕಷ್ಟಕ್ಕೆ ಯಾರು ಬರೋದಿಲ್ಲ. ಸೊ ಹಾಗಾಗಿ ನೋಡ್ಕೊಳ್ಳಿ. ಬಟ್ ಒಂದ್ ಪ್ಲಸ್ ಮೂವ್ಮೆಂಟ್ ಏನಂತ ಹೇಳಿದ್ರೆ, ಲಗ್ನಾಧಿಪತಿ ಕೇಂದ್ರದಲ್ಲಿ 7th ಹೌಸ್ ಹೋಗಿರೋದು, ಅದೊಂದು ಡೆಫಿನೆಟ್ಲಿ ಒಳ್ಳೆ ಮೂವ್ಮೆಂಟ್ ಅಂತ ಹೇಳ್ಬೋದು. 4th ಲಾರ್ಡ್ ಕೂಡ. ತಾಯಿ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಪ್ರಾಪರ್ಟಿ ರಿಲೇಟೆಡ್ ಏನಾದ್ರು ವರ್ಕ್ಸ್ ಪೆಂಡಿಂಗ್ ಇತ್ತು, ಸ್ಟಾರ್ಟ್ಅಪ್ ಆಗುತ್ತೆ ನೋಡಿ. ಅಥವಾ ಎಸ್ಪೆಷಲಿ ಬಿಲ್ಡರ್ಸ್, ರಿಯಲ್ ಎಸ್ಟೇಟ್ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಾದ್ರೂ ಮಿಥುನ ಲಗ್ನ ರಾಶಿಯವರು ಇದ್ರೆ ನಿಮ್ಗೆ ಡೆಫಿನೆಟ್ಲಿ ಈಗ ಮೂವ್ ಆಗುತ್ತೆ. ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ಮೂವ್ ಆಗುತ್ತೆ. ಬಟ್ ಪ್ರತಿ ಒಂದಕ್ಕೂ ಇರಿಟೇಷನ್. ಕೂಲಾಗಂತೂ ಒಂದ್ ಕೆಲ್ಸನೂ ಆಗೋದಿಲ್ಲ. ಒಂದ್ ಸರಿ ಕಾಲ್ ಮಾಡಿದ್ನ 10 ಸರಿ ಕಾಲ್ ಮಾಡ್ಬೇಕು ನೀವು. ಸೊ ಹಾಗಾಗಿ ಇಲ್ಲೊಂಚೂರು ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕರ್ಕಾಟಕಕ್ಕೆ ಬರೋಣ. ಕರ್ಕಾಟಕ, ಸೊ ಆಲ್ರೆಡಿ ನಿಮ್ಗೆ ಒಂದು ಮಿಸ್ ಆಯ್ತು ಅಂದ್ರೆ ಇನ್ನೊಂದು ದಶಭುಕ್ತಿ ಕೆಟ್ಟಿದ್ರೆ ಒಂದು. ಸೊ 6th ಹೌಸ್ ಅಲ್ಲಿ ಹ್ಯೂಜ್ ಪ್ಲಾನೆಟ್ಸ್. ಸೊ ಹಾಗಾಗಿ ಮೇ ಬಿ ಲೋನ್ಸ್ ಕ್ಲಿಯರ್ ಮಾಡ್ತೀರಾ. ನಾನು ಏನ್ ಹೇಳ್ದೆ, ಶನಿ 10ನೇ ದೃಷ್ಟಿ ಹಾಕಿದ್ದಾರೆ. ಸಮ್ ಕಾರ್ಮಿಕ್ ಕನೆಕ್ಷನ್ಸ್ ಈಸ್ ಗೋಯಿಂಗ್ ಟು ಬಿ ಎಂಡ್. ಹಾಗಾಗಿ ಸೊ ಏನಾಗುತ್ತೆ, ಲೋನ್ಸ್ ಕ್ಲಿಯರ್ ಆಗೋ ಸಾಧ್ಯತೆ, ಅಥವಾ ಲೋನ್ಗೆ ಅಪ್ಲೈ ಮಾಡಿದ್ರೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಅದ್ರ ಜೊತೆಗೆ ಡೆಸ್ಪಾಸಿಟರ್ ಇನ್ 12th ಹೌಸ್. ಡೆಫಿನೆಟ್ಲಿ ಖರ್ಚು, ವಿಪರೀತ ಖರ್ಚು, ಆದ್ರೆ ಒಳ್ಳೆ ವಿಚಾರವಾಗಿ ಖರ್ಚು. ಬಟ್ ಹೆಲ್ತ್ ಸ್ವಲ್ಪ ನೋಡ್ಕೊಳ್ಳಿ. ಅಷ್ಟಮದಲ್ಲಿ ರಾಹು ಬೇರೆ ಇರೋದ್ರಿಂದ ಸೊ ಹೆಲ್ತ್ಗೆನೆ ಹೆಚ್ಚು ಫೋಕಸ್ ಕೊಡಿ. ಅಂಡ್ ಮಕ್ಕಳ ವಿಚಾರದಲ್ಲಿ ಸೊ 5th ಲಾರ್ಡ್ 10th ಎಲ್ಲರೂ 6th ಹೌಸ್ ಅಲ್ಲಿ ಹ್ಯೂಜ್ ಇರೋದ್ರಿಂದ ಅಕ್ಕಪಕ್ಕ ಅಥವಾ ದಿನನಿತ್ಯದ ಒಂದು ಏನು ರೊಟೀನ್ ಇರುತ್ತಲ್ಲ, ಕಂಪ್ಲೀಟ್ಲಿ ಡೆಟ್ ಆಪೋಸಿಟ್ ಆಗುತ್ತೆ. ನಿಮ್ದೇನು ರೊಟೀನ್ ಇರುತ್ತೆ ಅಥವಾ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ, ನೀವು ನೋಡ್ಕೊಳ್ಳಿ.
ನೆಕ್ಸ್ಟ್ ಸಿಂಹಕ್ಕೆ ಬರೋಣ. ಲಗ್ನದಲ್ಲಿ ಕೇತು, 7th ಹೌಸ್ ಅಲ್ಲಿ ರಾಹು. ಮೇ ಬಿ ರಾಂಗ್ ಡಿಸಿಷನ್ಸ್ ತಗೊಂಡಿರಬಹುದು ಆಲ್ರೆಡಿ. ಸೊ ಬಿ ಕೇರ್ಫುಲ್. ಹಣದ ವಿಚಾರದಲ್ಲಿ ಸೆಕೆಂಡ್ ಲಾರ್ಡ್ ಮತ್ತೆ 11th ಲಾರ್ಡ್, 5th ಕೇತು ಬೇರೆ ನೋಡ್ತಾ ಇದೆ. ಸ್ಪೆಕ್ಯುಲೇಷನ್ಸ್ ಅಲ್ಲಿ ದಯವಿಟ್ಟು ಇನ್ವೆಸ್ಟ್ ಮಾಡಬೇಡಿ. ಜಾನ್ವರಿ 18ನೇ ತಾರೀಕುವರೆಗೂ ಇನ್ವೆಸ್ಟ್ ಮಾಡಬೇಡಿ. ನೀವು ಎಷ್ಟೇ ಎಕ್ಸ್ಪರ್ಟ್ ಆಗಿದ್ರು ಹೋಲ್ಡ್ ಮಾಡಿ. ನೆಕ್ಸ್ಟ್ 5th ಹೌಸ್, ಲವ್ ಅಫೇರ್ಸ್ ಏನಾದ್ರು ಇದ್ರೆ ಸೊ ಬ್ರೇಕ್ಸ್ ಆಗುತ್ತೆ. ಅಗೈನ್ ಕನ್ಸೀವ್ ಯಾರಾದ್ರೂ ಆಗಿದ್ರೆ ಓವರ್ ಹೀಟ್ ಆಗಿ ಅಬೋಷನ್ಸ್ ಆಗೋ ಸಾಧ್ಯತೆ. ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಅವ್ರು ಏನ್ ಪ್ರಿಸ್ಕ್ರಿಪ್ಷನ್ಸ್ ಕೊಡ್ತಾರೆ ಅದನ್ನ ದಯವಿಟ್ಟು ಫಾಲೋ ಮಾಡಿ. ಸ್ಟೊಮೆಕ್ ರಿಲೇಟೆಡ್ ಇಶ್ಯೂಸ್ ಏನಾದ್ರು ಇದ್ರೆ, ಲಿವರ್ ರಿಲೇಟೆಡ್ ಇಶ್ಯೂಸ್ ಏನಾದ್ರು ಇದ್ರೆ, ಅಥವಾ ಅಲ್ಸರ್ ಇದ್ರ ರಿಲೇಟೆಡ್ ಏನಾದ್ರು ಇಶ್ಯೂಸ್ ಇದ್ರೆ ಸ್ವಲ್ಪ ನೋಡ್ಕೊಳ್ಳಿ. ಹ್ಯೂಜ್ 5th ಹೌಸ್ ರಿಲೇಟೆಡ್ ಇಶ್ಯೂಸ್ ತೋರಿಸ್ತಾ ಇದೆ. ಹೌದು, ಡೆಸ್ಪಾಸಿಟರ್ ಇನ್ 11th ಹೌಸ್. ಎಲ್ಲಾನು ಈಗ ಹುಷಾರ್ ತಪ್ಪಿ ಅಡ್ಮಿಟ್ ಆಗಿ ಆಮೇಲೆ ರಿಕವರಿ ಆಗೋದು ಕಾಂಬಿನೇಷನ್ ಇದು. ಸೊ ಬಿ ಕೇರ್ಫುಲ್. ಲಗ್ನದಲ್ಲಿ ಕೇತು, ಸ್ವಲ್ಪ ಗಮನ ಕೊಡಿ ಹೆಲ್ತ್ಗೆ ಅಥವಾ ನಿಮ್ಮ ಬಾಡಿಗೆ. ಸೊ ಮತ್ತೆ 7th ಹೌಸ್ ರಾಹು, ಬೇಡದೇ ಇರೋ ಅನ್ವಾಂಟೆಡ್ ಫ್ರೆಂಡ್ಸ್, ಅನ್ವಾಂಟೆಡ್ ಪೀಪಲ್ ಎಂಟ್ರಿ ಕೊಟ್ಟು ಮೈಂಡ್ನ ಡಿಸ್ಟರ್ಬ್ ಮಾಡಿ ನೀವೇನೋ ಅಂದ್ಕೊಂಡಿರ್ತೀರಾ, ಇಲ್ಲೊಬ್ಬ ಬರ್ತಾನೆ ಈ ಬಿಸ್ನೆಸ್ ಅಲ್ಲಿ ಹಾಕಿ, ಅಲ್ಲೊಬ್ಬ ಬರ್ತಾನೆ ಆ ಬಿಸ್ನೆಸ್ ಅಲ್ಲಿ ಹಾಕಿ, ಟೋಟಲ್ ಇರೋ ಬರೋದೆಲ್ಲ ಅಷ್ಟಮ ಸಾಡೆ ಸಾತಿ ಬೇರೆ ಲಾಕ್ ಆಗ್ಬಿಡುತ್ತೆ. ಬಿ ಕೇರ್ಫುಲ್. ನೆಕ್ಸ್ಟ್ ಕನ್ಯಾಗೆ ಬರೋಣ. ಸೊ ಕನ್ಯಾಗೆ ಲಗ್ನಾಧಿಪತಿ 4th ಭಾವದಲ್ಲಿ, ಹೌದು ಕೇಂದ್ರದಲ್ಲಿ ವೆರಿ ಗುಡ್, ಬಟ್ ಬುಧ 4th ಹೌಸ್ ಇಸ್ ವೆರಿ ಬ್ಯಾಡ್. ಸೊ ಮನೆಯಲ್ಲಿ ಅಥವಾ ಮನೆಗೆ ಸಂಬಂಧಪಟ್ಟ ಹಾಗೆ ಅಥವಾ ನಿಮ್ಮ ತಾಯಿಗೆ ಸಂಬಂಧಪಟ್ಟ ಹಾಗೆ ಹೆಲ್ತ್ ಇಶ್ಯೂಸ್, ಸೊ ಎಸ್ಪೆಷಲಿ ಆಟಿಸಮ್ ಕಿಡ್ಸ್ ಯಾರಾದ್ರೂ ಇದ್ರೆ ನೋಡ್ಕೊಳ್ಳಿ. ಅಥವಾ ಬುದ್ಧಿಮಾನ್ ಆಟಿಸಮ್ ಅಂತ ಹೇಳಿದ್ರೆ ಅದನ್ನೇ ಸ್ಪೀಚ್ ಬರ್ತಾ ಇರೋದಿಲ್ಲ, ಅಥವಾ ಸೊ ಹಾಗಾಗಿ ಪ್ರಾಪರ್ಟಿ ರಿಲೇಟೆಡ್ ನೀವೇನಾದ್ರೂ ಪೇಪರ್ ವರ್ಕ್ ಪೆಂಡಿಂಗ್ ಇದೆ, ಈಗ ಮೂವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ಚೀಟಿಂಗ್ ತೋರಿಸ್ತಾ ಇದೆ. 4th ಹೌಸ್ ಕುಜ ನೀಚ ಬೇರೆ ಇದ್ದಾರೆ. ಸೊ ಹಾಗಾಗಿ ನಿಮಗೆ ಕುಜ ಮೂವ್ ಆಗೋವರ್ಗುನು, ಬುಧ ಮೂವ್ ಆಗೋವರ್ಗುನು ನೀವು ಯಾವುದೇ ಹೊಸ ನಿರ್ಧಾರಗಳ ಅವಶ್ಯಕತೆ ಇಲ್ಲ. ಪ್ರಾಪರ್ಟಿ ಸೇಲ್ ಮಾಡೋದ್ರಲ್ಲಾದ್ರೂ, ಪ್ರಾಪರ್ಟಿ ಪರ್ಚೇಸ್ ಮಾಡೋದು, ವೆಹಿಕಲ್, ಸೊ ಅಥವಾ ರೆಂಟ್ಗೆ, ಕೆಲವೊಂದ್ಸರಿ ರೆಂಟ್ ಕೊಡುವಾಗ್ಲೂ ಅಗ್ರಿಮೆಂಟ್ಸ್ ಎಲ್ಲ ಏನಿರುತ್ತೆ ಲೀಗಲಿ ಅಗ್ರಿಮೆಂಟ್ಸ್ ಪ್ರಾಬ್ಲಮ್ ಆಗುತ್ತೆ. ಫೋರ್ಜರಿ ಸಿಗ್ನೇಚರ್ಸ್ ಅಥವಾ ಈ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಪ್ರಾಬ್ಲಮ್ ತೋರಿಸ್ತಾ ಇದೆ. ಬಿ ಕೇರ್ಫುಲ್. 10th ಲಾರ್ಡ್ ಇನ್ 4th ಹೌಸ್, ಮೇ ಬಿ ವರ್ಕ್ ಫ್ರಮ್ ಹೋಮ್ ಅಥವಾ ಅನ್ಹ್ಯಾಪಿ ವಿತ್ ದ ವರ್ಕ್ ಅಥವಾ ಡಿಪ್ರೆಷನ್ ಅಥವಾ ಬೇಜಾರು, ಸೊ ಇವೆಲ್ಲವೂ ನಡೀತಾ ಇದೆ. ಹಾಗಾಗಿ ನೀವು ಪ್ಲಾನ್ ಮಾಡ್ಕೊಳ್ಳಿ. 4th ಹೌಸ್ ಮರ್ಕರಿ ಇಸ್ ನಾಟ್ ಗುಡ್. ನೆಕ್ಸ್ಟ್ ತುಲಕ್ಕೆ ಬರೋಣ. 12ನೇ ಮನೆ ಅಧಿಪತಿ, 9ನೇ ಮನೆ ಅಧಿಪತಿ 3ನೇ ಮನೆಯಲ್ಲಿ ಕೂತ್ಕೋತಾ ಇದ್ದಾರೆ. 3ನೇ ಮನೆ ಬುಧ ಇಸ್ ವೆರಿ ಗುಡ್ ಅಂಡ್ ಎಸ್ಪಾಸಿಟರ್ ಆಲ್ಸೋ ವೆಲ್ ಪ್ಲೇಸ್ಡ್. ಬಟ್ ಕೇತು ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಸಿಬ್ಲಿಂಗ್ಸ್ ಜೊತೆ, ಫ್ರೆಂಡ್ಸ್ ಜೊತೆ ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ಬೋದು. ಮಾರ್ಕ್ಸ್ ಕೂಡ ಅಲ್ಲೇ ಇರೋದ್ರಿಂದ ಓವರ್ ಕಮ್ಯುನಿಕೇಶನ್, ನೀವೇನ್ ಮಾತಾಡ್ತೀರಾ ಅಂತ. ಬಟ್ ತುಲಾ ಲಗ್ನ ಆಗಿದ್ದು ಸ್ಪೋರ್ಟ್ಸ್ ಅಲ್ಲಿ ಏನಾದ್ರು ಇದ್ರೆ ಎಕ್ಸಲೆಂಟ್, ಇವ್ರಿಗೆ ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು. ಕಮ್ಯುನಿಕೇಶನ್, ಮೀಡಿಯಾ, ಸೊ ಇದ್ರಲ್ಲಿ ಏನಾದ್ರು ಇದ್ರೆ ಸೊ ಡೆಫಿನೆಟ್ಲಿ ತುಂಬಾ ಫೇವರಬಲ್. ಅಂಡ್ ಬುಧ ಇಸ್ ದ ಕ್ಯಾರೆಕ್ಟರ್ ಮ್ಯಾಥಮೆಟಿಕ್ಸ್. ಸೊ ಎಕ್ಸಾಮ್ಸ್ ಏನಾದ್ರು ಬರ್ತಾ ಇದೆ ಈ ಮಂತ್ ಅಲ್ಲಿ ಏನಾದ್ರು ಇದ್ರೆ, ಸೊ ಡಿಗ್ರಿ ಸ್ಟೂಡೆಂಟ್ಸ್ಗೆ ಇರುತ್ತೆ ರಿಸಲ್ಟ್ಗಳು. ಸೊ ನಿಮಗೆ ಫೇವರಬಲ್ ಡೆಫಿನೆಟ್ಲಿ ತೋರಿಸ್ತಾ ಇದೆ. ಅಂಡ್ ಸ್ಕಾರ್ಪಿಯೋ, ಸ್ಕಾರ್ಪಿಯೋ ಯಾಕೆ ಇವ್ರಿಗೆ ಸ್ಕಾರ್ಪಿಯೋ ಅಂದ್ರೆ ಒಂದು ಒಂದು ಎಂಡ್ ಆಗುತ್ತೆ, ಇನ್ನೊಂದು ಸ್ಟಾರ್ಟ್ ಆಗುತ್ತೆ. ಇವ್ರಿಗೆ ಟೋಟಲಿ ಸಮಥಿಂಗ್ ನಡೀತಾನೆ ಇರ್ಬೇಕು ಲೈಫಲ್ಲಿ, ಚಕ್ರದ ತರ ತಿರುಗ್ತಾನೇ ಇರ್ಬೇಕು ಇವ್ರಿಗೆ. ಸ್ಕಾರ್ಪಿಯೋದವರು ನಂಬರ್ 1 ಹಣ ಮತ್ತೆ ಹೆಲ್ತ್, ಇದೆರಡನ್ನೇ ನಾನು ಫೋಕಸ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಲಗ್ನಾಧಿಪತಿ ದ್ವಿತೀಯದಲ್ಲಿ ವೆರಿ ಗುಡ್, ಬಟ್ ಕಂಬಸ್ಟ್ ಆಸ್ಪೆಕ್ಟೆಡ್ ಬೈ ಕೇತು ಸಿಟಿಂಗ್ ವಿತ್ 8th ಲಾರ್ಡ್, ಸಿಟಿಂಗ್ ವಿತ್ 12th ಲಾರ್ಡ್, ಸಿಟಿಂಗ್ ವಿತ್ 6th ಲಾರ್ಡ್. ಸೊ ಟೋಟಲಿ 10th ಲಾರ್ಡ್ ಒಬ್ರು ಏನ್ ಮಾಡ್ಲಿಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ಹೆಲ್ತ್, ಫೋಕಸ್ ಆನ್ ಹೆಲ್ತ್. ಲೈಫೇ ಬೇಡ, ಇಂಟ್ರೆಸ್ಟೇ ಇಲ್ಲ ಲೈಫ್ ಮೇಲೆ, ಯಾರಿಗ್ ಬೇಕು ಈ ಲೈಫು, ಈ ಮನೆ ಬೇಡ, ಈ ಕಾರ್ ಬೇಡ, ಸೊ ಈ ತರ ಥಾಟ್ಸ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಹೋಲ್ಡ್ ಮಾಡಿ. ಅಂಡ್ ಸೆಕೆಂಡ್ ಲಾರ್ಡ್ 8th ಹೌಸ್ ಅಲ್ಲಿ ರೆಟ್ರೋ, ಕಂಪ್ಲೀಟ್ ಆಗಿ ದೊಡ್ಡ ಮಟ್ಟದ ಅಮೌಂಟ್ ಹೋಲ್ಡ್ ಆಗುತ್ತೆ. ದಯವಿಟ್ಟು ಯಾರಿಗೂ ಹಣ ಕೊಡ್ಬೇಡಿ. ಮಾರ್ಚ್ 11ನೇ ತಾರೀಕುವರೆಗೂ ನಿಮ್ಗೆ ಅಷ್ಟು ಫೇವರಬಲ್ ಇಲ್ಲ. ಅಟ್ಲೀಸ್ಟ್ ಕುಜ ಮೂವ್ ಆಗೋವರ್ಗಾದ್ರೂ, ಕುಜ ಉಚ್ಚ ಆಗೋವರ್ಗುನು ಸೊ ವೆಯ್ಟ್ ಮಾಡಿ. ಅಂಡ್ ಮಾತು ಏನ್ ಪ್ರಾಮಿಸ್, ಈಗ ಒಂದ್ ಮಾತು ಹೇಳ್ತೀರಾ, ನೆಕ್ಸ್ಟ್ ಇನ್ನೊಂದ್ ಮಾತು ಹೇಳ್ತೀರಾ, ಮರ್ತೋಗ್ತೀರಾ. ಸೊ ಬುಧ ಕೇತು ಕಾಂಬಿನೇಷನ್ ಇದ್ರೆ ಮರುವು, ಸೊ ಆ ಮೆಮೊರಿ ಏನಾಗುತ್ತೆ, ಲಾಸ್ ಆಗುತ್ತೆ. ಸೊ ನೀವೇನ್ ಯಾವಾಗ ಏನ್ ಹೇಳಿರ್ತೀರೋ, ಏನ್ ಪ್ರಾಮಿಸ್ ಮಾಡಿರ್ತೀರೋ ಅದು ಕರ್ಮಕ್ಕೆ ಆಡ್ ಆಗ್ತಾ ಹೋಗಿರುತ್ತೆ. ಸೊ ಬಿ ಕೇರ್ಫುಲ್, ಅಷ್ಟು ಫೇವರಬಲ್ ಟೈಮ್ ಇಲ್ಲ. ಹಣದಲ್ಲಿ ಲಾಸ್ ತೋರಿಸ್ತಾ ಇದೆ. 2ನೇ ಮನೆ ಎಲ್ಲದಕ್ಕೂ ಒಳ್ಳೇದಲ್ಲ, ಸೊ ಕೆಲವೊಂದಕ್ಕೆ ಒಳ್ಳೇದು. ಬಟ್ ಇಲ್ಲಿ ಡೆಸ್ಪಾಸಿಟರ್ ಹೋಗಿ 8th ಅಲ್ಲಿ ಕೂತಾಗ ನೀವೇನ್ ಮಾಡ್ತೀರಾ ನೋಡಿ, ಅಲ್ಲಿ 4 ಗ್ರಹಗಳು, ಡೆಸ್ಪಾಸಿಟರ್ 8th ಅಲ್ಲಿ, 8th ಹೌಸ್ ಜುಪಿಟರ್ ಇಸ್ ನಾಟ್ ಗುಡ್. ಸೊ ಬಿ ಕೇರ್ಫುಲ್, ಬೆಟರ್ ಹೋಲ್ಡ್ ಮಾಡಿ. ಲೈಫಲ್ಲಿ ದೊಡ್ಡ ಮಟ್ಟದ ಡಿಸಿಷನ್ಸ್ ಬೇಡ. ದೊಡ್ಡ ಮಟ್ಟದ ಡಿಸಿಷನ್ಸ್ ಅಂದ್ರೆ ಏನು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಹೊಸ ಬಿಸ್ನೆಸ್ ಸ್ಟಾರ್ಟ್ಅಪ್ ಆಗಿರಬಹುದು, ಸೊ ಇವೆಲ್ಲವೂ ಬೇಡ. ಕೇತು ಆಸ್ಪೆಕ್ಟ್ ಮುಗಿದ್ಮೇಲೆ ಶುರು ಹಚ್ಕೊಳ್ಳಿ. ಸೊ 50-50. ಹೆಲ್ತ್ ಅಂತೂ ಫೋಕಸ್ ಮಾಡಿ. ಸಮ್ ಆಕ್ಸಿಡೆಂಟ್ ಕಾಂಬಿನೇಷನ್ಸ್ ಇದೆ ಅಥವಾ ಸಮ್ ಏನು ಅನ್ವಾಂಟೆಡ್ ಕೋರ್ಟು ಕೇಸು ಲಿಟಿಗೇಷನ್ಸು
ಅಥವಾ ಈ ರಿಲೇಟೆಡ್ ಬರ್ತಾ ಇದೆ. ಫುಡ್ ಪಾಯ್ಸನ್ ಕೂಡ ತೋರಿಸ್ತಾ ಇದೆ. ಡೆಂಟಲ್ ಇಶ್ಯೂಸ್ ತೋರಿಸ್ತಾ ಇದೆ. ಫೇಸ್ಗೆ ಸಂಬಂಧಪಟ್ಟಾಗೆ ಸಮ್ ಮಾರ್ಕ್ಸ್, ಬ್ರೇಕ್ಸ್ ಆಗೋದು ಅಥವಾ ಮಾರ್ಕ್ಸ್ ಆಗೋದು ತೋರಿಸ್ತಾ ಇದೆ. ಐಬ್ರೋ ಕಟಿಂಗ್ ಅಥವಾ ಐಬ್ರೋಸ್ ಹತ್ರ ಡ್ಯಾಮೇಜ್ ಆಗೋದು ತೋರಿಸ್ತಾ ಇದೆ. ನೋಡ್ಕೊಳ್ಳಿ. ನಿಮ್ಮ ಸ್ಪೀಚ್ ತುಂಬಾ ಹ್ಯಾರ್ಶ್ ಆಗುತ್ತೆ. ಫೈರಿ ಎನರ್ಜಿ ಜಾಸ್ತಿ ಇರೋದ್ರಿಂದ ಕಂಟ್ರೋಲ್ ಮಾಡ್ಕೊಳ್ಳಿ. ನೀವು ಯಾವ್ದಾದ್ರು ಮಂತ್ರ ಜಪ ಮಾಡ್ತಾ ಇದ್ದೀರಾ ಅಥವಾ ನಿಮ್ಗೆ ನಿಮ್ಮ ಚಾರ್ಟಿಗೆ ಏನು ಬಂದಿರುತ್ತೋ ಅದನ್ನ ಜಪ ಮಾಡಿ. ಸುಂದರಕಾಂಡ, ಹನುಮಾನ್ ಚಾಲಿಸ ಸ್ವಲ್ಪ ದಿನ ಫೋಲ್ಡ್ ಮಾಡಿ ಪಾರಾಯಣ ಮಾಡಬೇಡಿ, ಮಾಡ್ತಾ ಇರೋರು. ನೆಕ್ಸ್ಟ್ ಧನುರ್ಗೆ ಬರೋಣ. ಧನುರ್ಗೆ ಲಗ್ನದಲ್ಲೇ 4 ಪ್ಲಾನೆಟ್, ಹ್ಯೂಜ್ ಹೈ ಕಾನ್ಫಿಡೆನ್ಸ್. 7th ಹೌಸ್ ಅಲ್ಲಿ ಜುಪಿಟರ್, ವಾವ್ ಎಕ್ಸಲೆಂಟ್ ಟೈಮ್. ಓವರ್ ಕಾನ್ಫಿಡೆಂಟ್ ಅಂತ ಹೇಳ್ಬೋದು, ಬಟ್ ಬಿ ಕೇರ್ಫುಲ್. ಸೊ ನಿಮಗೆ 12ನೇ ಮನೆ ಅಧಿಪತಿ ಕೂಡ ಲಗ್ನದಲ್ಲಿ ಕೂತಿದ್ದಾರೆ, ಹಾಗೆ 6ನೇ ಮನೆ ಅಧಿಪತಿ ಕೂಡ. ಪ್ಲಸ್ ನಿಮ್ಗೆ ಟ್ರಾನ್ಸಿಟ್ ಅಲ್ಲಿ ಮೂನ್ ಟ್ರಾನ್ಸಿಟ್ ಆಗ್ತಾನೆ ಇರುತ್ತೆ, 8ನೇ ಮನೆ ಅಧಿಪತಿ ಕೂಡ. ಸೊ ಹೆಲ್ತ್ ಕಡೆ ಗಮನ ಕೊಟ್ಕೊಳ್ಳಿ. ಓವರ್ ಹೆಲ್ತ್ ಇಶ್ಯೂಸ್ ಅಥವಾ ಓವರ್ ಹೀಟ್, ಓವರ್ ಫ್ರಸ್ಟ್ರೇಷನ್, ಓವರ್ ಬರ್ಸ್ಟ್ ನಿಮ್ ಸ್ಪೀಡ್ಗೆ ಎಲ್ಲರೂ ಇರ್ಬೇಕಲ್ವಾ. ಸೊ ಅಪೋಸಿಟ್ ಅವರು ನಿಮ್ಮ ಸ್ಪೀಡ್ಗೆ ಇರಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಹೋಲ್ಡ್ ಮಾಡಿ, ಹೆಲ್ತ್ ಕಡೆ ಫೋಕಸ್ ಕೊಡಿ. ಹೈ ಎನರ್ಜಿ ಇದೆ ಲಗ್ನದಲ್ಲಿ. ಅಂಡ್ ನಿಮ್ಮ ಪಾರ್ಟ್ನರ್, ನಿಮ್ಮ ಅಪೋಸಿಟ್ ಸೆಕ್ಸ್ ಏನಿರ್ತಾರೋ ಅವ್ರಿಗೆ ನೀವು ಬ್ಯಾಲೆನ್ಸ್ ಆಗೋಕ್ಕೆ ಟ್ರೈ ಮಾಡಿ. ಸೊ ಧನುರ್ ಲಗ್ನ ಯಾರಾದರೂ ಇದ್ರೆ 1-2 ತಿಂಗಳು ಬಿಟ್ಟು ಆಮೇಲೆ ಮದುವೆಗೆ ಮುಂದುವರಿರಿ. ನೆಕ್ಸ್ಟ್ ಮಕರ, ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 12ನೇ ಮನೆಯಲ್ಲಿ ಯೂಸ್ ಪ್ಲಾನೆಟ್ಸ್, ವಿಪರೀತ ಖರ್ಚು, ಅನ್ವಾಂಟೆಡ್ ಖರ್ಚು, ಅನ್ವಾಂಟೆಡ್ ಫೈಟಿಂಗ್ಸ್, ಕೆಲಸದ ಹತ್ರ ತುಂಬಾ ಕಿರಿಕಿರಿ, ಕೆಲಸದ ಹತ್ರ ಸೊ ಪೊಲಿಟಿಕಲ್ಸ್ ನಡೀತಾ ಇರುತ್ತೆ, ಕೆಲಸದಿಂದ ತೆಗಿಯೋದು ಅಥವಾ ನಿಮ್ಮ ಮೇಲೆ ಚಾಡಿ ಹೇಳೋದು ಇವೆಲ್ಲವೂ ನಡೀತಾ ಇರುತ್ತೆ. ಮರ್ಕುರಿ ಚಾಟರ್ ಬಾಕ್ಸ್, ಗಾಸಿಪ್ ಸ್ಕ್ವೀನ್, ಮರ್ಕಿರಿ ಪ್ರಿನ್ಸೆಸ್. ಸೊ ಹಾಗಾಗಿ ಬಿ ಕೇರ್ಫುಲ್. ಹಾಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಅವ್ರಿಗೆ ಹೆಲ್ತ್ ಇಶ್ಯೂಸ್ ಅಥವಾ ಹಾಸ್ಪಿಟಲ್ ವಿಸಿಟ್ ತೋರಿಸ್ತಾ ಇದೆ, ಅಥವಾ ಸ್ಕೂಲು ಕಾಲೇಜಸ್ ಅಲ್ಲಿ ಬ್ಯಾಡ್ ನೇಮ್ ಅಥವಾ ಇವರೇನೋ ಪುಟ್ಟದಾಗಿ ಮಾಡಿರೋ ಮಿಸ್ಟೇಕ್ಸ್ಗೆ ನೀವು ಹೋಗಿ ಎಂಟ್ರಿ ಕೊಟ್ಟು ಅಲ್ಲಿ ಅಟೆಂಡ್ ಮಾಡಿ ಬರ್ಬೇಕಾಗುತ್ತೆ ಮೀಟಿಂಗ್ಸ್ ಎಲ್ಲ. ಅದನ್ನು ಸ್ವಲ್ಪ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಧನುರ್ಗೆ ಬರೋಣ, ಸಾರಿ ಕುಂಭಕ್ಕೆ ಬರೋಣ. ಆಲ್ರೆಡಿ ಕುಂಭದಲ್ಲಿ ರಾಹು ಇದ್ದಾನೆ ಲಗ್ನದಲ್ಲಿ. ಸೊ ಕನ್ಫ್ಯೂಷನ್, ಓವರ್ ಕನ್ಫ್ಯೂಷನ್, ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. 7th ಹೌಸ್ ಕೇತು. ಸೊ ಹಾಗಾಗಿ ನೀವ್ ಯಾವುದೇ ಡಿಸಿಷನ್ ತಗೊಳಂಗಿದ್ರೆ ನೀವು ತಗೋಬೇಡಿ, ನಿಮ್ಗೊಬ್ರು ಗೈಡೆನ್ಸ್ ತಗೊಳ್ಳಿ. ನಿಮ್ಮ ಮದರು, ಫಾದರು ಅಥವಾ ನಿಮ್ಮನ್ನ ಅರ್ಥ ಮಾಡ್ಕೊಂಡಿರೋರ ಹತ್ರ ಒಬ್ರದ್ದು ಗೈಡೆನ್ಸ್ ತಗೊಳ್ಳಿ. ಅಂಡ್ ಕುಂಭದವ್ರಿಗೆ 11ನೇ ಮನೆ ಬುಧ ತುಂಬಾ ಪ್ಲಾನೆಟ್ಸ್ 11ನೇ ಮನೆಯಲ್ಲಿದೆ. ಬಟ್ ಈ ಕೇತು ನೋಡೋದ್ರಿಂದ ಎಲ್ಲ ಕಟ್ 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 ಆಗಿ ಬರುತ್ತೆ. ಇವತ್ತು ಬರೋ ಹಣ ನಾಳೆ ಬರೋದು, ನಾಳೆ ಬರೋ ಹಣ ನಾಳಿದ್ದು ಬರೋದು. ಸೊ ಈ ತರ ಎಲ್ಲ ಆಗ್ತಾ ಇದೆ. ಅದೊಂಚೂರು ನೀವು ಪ್ಲಾನ್ ಮಾಡ್ಕೊಳ್ಳಿ. ಅದರ್ವೈಸ್ ಈ ಬಾರಿ ಗುಡ್. ಬಟ್ ಅಣ್ಣನ ಜೊತೆ ಜಗಳ, ಪಬ್ಲಿಕ್ ಅಲ್ಲಿ ರ್ಯಾಶ್ ಆಗಿ ಡ್ರೈವ್ ಮಾಡೋದು, ನೀವೇನೋ ಎಕ್ಸ್ಪರ್ಟ್ಸ್ ಇರ್ಬೋದು ಡ್ರೈವಿಂಗ್ ಅಲ್ಲಿ, ಪಕ್ಕದಲ್ಲಿ ಡ್ರೈವ್ ಮಾಡ್ತಾ ಇರೋರು ಇನ್ನ ಕಲಿತಿರ್ತಾರಲ್ವಾ, ನೀವು ಓವರ್ ಸ್ಪೀಡ್ ಅಲ್ಲಿ ಹೋದ್ರೆ ಅವ್ರು ಏನ್ ಮಾಡೋದು. ಸೊ ಇದೆರಡು ಡಿಪಾರ್ಟ್ಮೆಂಟ್ ಅಲ್ಲಿ ನೋಡ್ಕೊಳ್ಳಿ. ಸೊ ಹಾಗಾಗಿ ಇಷ್ಟು ಗಮನ ಕೊಡಿ. ಪ್ಲಸ್ 7th ಹೌಸ್ ಕೇತು, ತುಂಬಾ ಜನ ಏನ್ ಅನ್ಕೋತೀರಾ 7th ಹೌಸ್ ಕೇತು ಇದ್ರೆ ಮದ್ವೆ ಆಗಲ್ಲ ಅಂತ. ಆಕ್ಚುಲಿ 7th ಹೌಸ್ ಕೇತು ಟ್ರಾನ್ಸಿಟ್ ನಡೆಯುವಾಗ ನಿಮ್ಗೆ ಸೋಲ್ಮೇಟ್ ಸಿಗ್ತಾರೆ. ಯಾರಾದ್ರೂ ಮದ್ವೆಗೆ ಪ್ಲಾನ್ ಮಾಡ್ತಾ ಇದ್ರೆ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ನಿಮ್ಗೆ ಹೆಲ್ಪ್ ಇದೆ. ನೆಕ್ಸ್ಟ್ ಫೈನಲ್ ಆಗಿ ಮೀನಿಗೆ ಬರೋಣ. ಲಗ್ನದಲ್ಲೇ ಶನಿ, 10ನೇ ಮನೆಯಲ್ಲಿ ಯೂಸ್ ಪ್ಲಾನೆಟ್ಸ್, ಕಾರ್ಮಿಕ್ ಕನೆಕ್ಷನ್, ಎಲ್ಲ ಪ್ಲಾನೆಟ್ಸ್ 4th ಹೌಸ್ ನೋಡ್ತಾ ಇರೋದ್ರಿಂದ ಅಗೈನ್ 10ನೇ ಮನೆ. ಸೊ ಇರೋ ಪ್ಲಾನೆಟ್ಸ್ ಎಲ್ಲವೂ ವೆರಿ ಗುಡ್ ಅಪಾರ್ಟ್ ಫ್ರಮ್ ದ ಶುಕ್ರ. ಸೊ ಆಕ್ಚುಲಿ ನಿಮಗೆ ಫೇವರಬಲ್ ಆಗಿ ಇದೆ. ಬಟ್ ಸಡನ್ ಆಗಿ ಜಾಬ್ ಚೇಂಜ್ ಆಗ್ಬೋದು, ಜಾಬ್ ಮೇಲೆ ಇಂಟ್ರೆಸ್ಟ್ ಹೋಗಬಹುದು, ಅದೊಂದೇ ಮೈನಸ್ ಪಾಯಿಂಟ್ ತೋರಿಸ್ತಾ ಇದೆ. ಮತ್ತೆ ಹೆಲ್ತ್, ಇದೆರಡೆ. ಯಾರಿಗಾದ್ರೂ ಆರ್ಥಡಿಕ್ಸ್ ಅಂದ್ರೆ ಈ ನರಗಳು ಅಥವಾ ಈ ಮೂಳೆಗಳು ಹೆವಿ ನೋವಿದೆ ಅಂತ ಹೇಳಿದ್ರೆ ನೀವುಗಳು ಒಂಚೂರು ತೋರಿಸ್ಕೋಬೇಕಾಗುತ್ತೆ. ಅಂಡ್ ಸ್ಕಿನ್ ಡಿಸೀಸಸ್ ಏನಾದ್ರು ಇದ್ರೆ, ಅಂಡ್ ಬಾಡಿ ತುಂಬಾ ಡ್ರೈನ್ ಆಗುತ್ತೆ. ಇವನ್ ವಾಟರ್ ಸೈನ್ ಆದ್ರೂ ಕೂಡ ತುಂಬಾ ಡ್ರೈ ಅಥವಾ ಡ್ರೈನೆಸ್ ಅಥವಾ ಸ್ಕಿನ್ ಇಶ್ಯೂಸ್ ಈ ವೆದರ್ಗೆಲ್ಲ ನಿಮ್ಗೆ ಆಲ್ರೆಡಿ ಶನಿ ಇದಾರಲ್ವಾ ಲಗ್ನದಲ್ಲಿ, ಮತ್ತೆ ಕುಜನ ದೃಷ್ಟಿ ಬೇರೆ ನಿಮ್ ಲಗ್ನದ ಮೇಲೆ ಬಿದ್ದಿದೆ, 4ನೇ ದೃಷ್ಟಿ. ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ. ಸೊ ಕ್ಲಿಯರ್. ಇದು ಬುಧ ಗ್ರಹದ್ದು. ಏನೇ ಆದ್ರೂ ಜಾನ್ವರಿ 18ವರೆಗೂ ಪ್ರತಿಯೊಬ್ರು ನನ್ನ ಚಾನೆಲ್ನ ನೋಡೋರು ಅಲರ್ಟ್ ಆಗಿ ಇರಿ. ಹಾಗಂತ ಮನೇಲಿ ಕೂತ್ಕೊಳ್ಳಿ ಅಂತಲ್ಲ, ಅಲರ್ಟ್ ಆಗಿ ಇರಿ. ಹಾಗೆ ನಿಮ್ಮ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಕನ್ಸಲ್ಟ್ ಮಾಡ್ಬೋದು. ಫೀಸ್ ನಿಮ್ಗೆ ಓಕೆ ಆದ್ರೆ ಮಾತ್ರ ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು.